ನಮ್ಮದು ಕೃಷಿ ಪ್ರಧಾನವಾದಂತಹ ಭೂಮಿ. ಪ್ರತಿಯೊಬ್ಬ ಕೃಷಿಕನು ಕೂಡ ಜಲವನ್ನು ಆಶ್ರಯಿಸಿಕೊಂಡು ಕೃಷಿಯನ್ನು ಮಾಡ್ತಾನೆ. ಇಲ್ಲಿ ಜಲ ಮೂಲ ಸಮೃದ್ಧವಾಗಿರ್ತದೋ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ. ಇಂತಹ ಒಂದು ಸಮೃದ್ಧವಾದಂತಹ ಭೂಮಿಯನ್ನ ಯಾವುದೋ ಇನ್ನೊಂದು ಯೋಜನೆಗಾಗಿ ಬಳಸಿ ಆ ಕೃಷಿಯ ಫಲವತ್ತತೆಯನ್ನು ಹಾಳು ಮಾಡುವುದು ಶುದ್ಧ ಅನ್ಯಾಯವಾದಂತಹ ಸಂಗತಿ. ಈಗಾಗಲೇ ಬೇಡ್ತಿ ಹಾಗೂ ವರದಾ ನದಿಯನ್ನ ಜೋಡಣೆ ಮಾಡುವಂತಹ ಯೋಜನೆ ಈಗ ಪ್ರಸ್ತಾಪ ಆಗಿದೆ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಇದರ ಪೂರ್ವ ಅಪರವನ್ನ, ಸಾಧಕ ಬಾಧಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಸಮಾಜಕ್ಕೆ, ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನೇ ಯಾವತ್ತೂ ಮಾಡಬೇಕು. ನಾವು ಇನ್ನೊಬ್ಬರಿಗೆ ಹಸಿವಾಯಿತು ಅಂತೇಳಿ ಒಬ್ಬರು ತಿಂತ ಇದ್ದಂತಹ ಆಹಾರವನ್ನ ಅವರ ಕೈಯಿಂದ ಕಿತ್ತುಕೊಂಡು ಇನ್ನೊಬ್ಬರಿಗೆ ಕೊಡೋದು ಸರಿಯಲ್ಲ. ಇದು ತಪ್ಪು, ಇದು ಅಧರ್ಮ. ಇದು ಯಾವುದೋ ಒಂದು ಊರಿಗೆ ನೀರನ್ನು ನಾವು ಪೂರೈಸಬೇಕು ಅಂತ ಹೇಳಿ ಸಮೃದ್ಧವಾದ ಭೂಮಿಯನ್ನ ಬಂಜರ ಭೂಮಿಯನ್ನಾಗಿ ಮಾಡಿ ಅಲ್ಲಿನ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರನ್ನೆಲ್ಲ ಸ್ಥಳಾಂತರ ಮಾಡಿ ಇದರಿಂದ ನಾವು ಏನು ಸಮಾಜಕ್ಕೆ ಸಾಧನೆ ಮಾಡಿದಂತಾಯ್ತು? ಇಂತಹ ಒಂದು ಕೆಟ್ಟ ಯೋಜನೆಯನ್ನು ನಾವು ಖಂಡಿತವಾಗಿ ಬೆಂಬಲಿಸಬಾರದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಈ ಯೋಜನೆಯನ್ನ ಈ ಕೂಡಲೇ ಕೈ ಬಿಡಬೇಕು. ಇದನ್ನು ಎಂದಿಗೂ ಕೂಡ ಮಾಡಬಾರದು. ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನು ಮಾತ್ರ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ.